ನಮಸ್ತೆ ಎಲ್ರಿಗೂ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಇನ್ನು 3-4 ದಿನದಲ್ಲಿನೇ ಪ್ರಾರಂಭ ಆಗುತ್ತೆ ಜಮಾ ಆಗೋದಕ್ಕೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು. ಆದರೆ 19ನೆಯ ಕಂತಿನ ಹಣದಿಂದ ಕೆಲವೊಂದು ದೊಡ್ಡ ಬದಲಾವಣೆಯನ್ನೇ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಬದಲಾವಣೆ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಏನು ಅಂತ ಅಂದರೆ, ನಾನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಆದಷ್ಟು ಬೇಗ 2,000 ಹಣ ಜಮಾ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಅಂತಂದರೆ ಈ ಒಂದು 19ನೇ ಕಂತಿನ ಹಣ ಬಂದು ಯಾವ ತಿಂಗಳಿನದ್ದು ಅಂತಂದರೆ ಫೆಬ್ರವರಿ ತಿಂಗಳದು. ಇವಾಗ ಯಾವುದು ಏಪ್ರಿಲ್ ತಿಂಗಳಾದರೂ ಕೂಡ ಇನ್ನೂ ಕೂಡ 19ನೆಯ ಹಣ ಅನ್ನುವಂಥದ್ದು ಫಲಾನುಭವಿಗಳಿಗೆ ಅಂದರೆ ಖಾತೆಗಳಿಗೆ ಜಮಾ ಆಗಿಲ್ಲ. ಆದಷ್ಟು ಬೇಗ ಜಮಾ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಟ್ವಿಸ್ಟ್ ಏನು ಅಂತ ಅಂದರೆ, ಈ ಸಲ ಏನಾಗುತ್ತೆ, ಕೆಲವೊಂದು ಚೇಂಜಸ್ ಆಗುತ್ತೆ. ಇವಾಗ ಫಲಾನುಭವಿಗಳು ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ 1,20,00,000 ಮಹಿಳೆಯರು ಗೃಹಲಕ್ಷ್ಮಿಯ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ಎಲ್ಲರಿಗೂ ಕೂಡ ಒಂದೇ ಸಲ ಹಣ ಅನ್ನುವಂಥದ್ದು ಬಿಡುಗಡೆ ಆಗೋದಿಲ್ಲ. ಮುಂಚೆ ಏನು ಇವತ್ತು ಬಿಡುಗಡೆ ಆಯಿತು ಅಂತ ಅಂದರೆ ಒಂದು 80% ಮಹಿಳೆಯರಿಗೆ ಆದಷ್ಟು ಬೇಗನೆ ಬಿಡುಗಡೆ ಆಗ್ತಾ ಇತ್ತು. ಆದರೆ 19ನೇ ಕಂತಿನ ಹಣದಿಂದ ಚೇಂಜಸ್ ಆಗುವಂಥದ್ದು ಹೇಗೆ ಅಂತ ಅಂದರೆ, ಮೊದಲ 10 ದಿನಗಳಲ್ಲಿ ಒಂದು 40 ಲಕ್ಷ ಫಲಾನುಭವಿಗಳಿಗೆ ಹಣವನ್ನು ಹಾಕ್ತಾರೆ. ಒಂದು 30-35% ಮಹಿಳೆಯರಿಗೆ ಮಾತ್ರ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ. ಅದು ಕೂಡ 10 ದಿನ ತಗೊಳುತ್ತೆ. ಆಮೇಲೆ ಮಿಕ್ಕಿರೋ 10 ದಿನದಲ್ಲಿ ಏನಾಗುತ್ತೆ, ಇನ್ನು ಮಿಕ್ಕಿರೋ 40 ಲಕ್ಷ ಜನ ಇದ್ದಾರೆ ಅಲ್ವಾ, ಅವರಿಗೆ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಉಳಿದವರಿಗೆ ಇನ್ನು 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬಹುದು. ಒಟ್ಟಲ್ಲಿ ಒಂದು ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಬೇಕು ಅಂತಂದರೆ 30 ದಿನ ತಗೊಳ್ಳುತ್ತೆ ಅಂತಲೇ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋವಂಥದ್ದು. ಹೌದು, ಮುಂಚೆ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು, ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ಬರ್ತಾನೆ ಇರಲಿಲ್ಲ. ಆದರೆ ಇವಾಗ ಸ್ವತಃ ಅವರೇ ಬಾಯ್ಬಿಟ್ಟು ಕೂಡ ಹೇಳ್ತಿರೋವಂಥದ್ದು 3 ಹಂತದಲ್ಲಿ ನಾವು ಗೃಹಲಕ್ಷ್ಮಿಯ ಹಣವನ್ನು ಜಮಾ ಮಾಡ್ತೀವಿ ಅಂತ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.